ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನಿಂದ ನಾನೊಂದು 2-3 ಎಪಿಸೋಡ್ಸು ಭಾಳ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳುವಂಥ ಒಂದು ಸಬ್ಜೆಕ್ಟನ್ನು ತೊಗೊಂಡು ಬರ್ತಾಯಿದ್ದೀನಿ. ಇವತ್ತಿನ ಎಪಿಸೋಡು ಭಾಳ ಎಲ್ರಿಗೂ ಮುಖ್ಯವಾದಂಥದ್ದು. ಏಕೆಂತಂದರೆ ಮನುಷ್ಯನ ಹುಟ್ಟುಬಿಡ್ತಾನೆ, ಉಡೋದು ಆಕಸ್ಮಿಕ, ಸಾವು ಖಚಿತ. ಆ ಸಾವು ಯಾವ ರೀತಿ ಬರುತ್ತೆ ಮನುಷ್ಯನಿಗೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಕೆಲವರು ಆಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ, ವಾಹನ ಮೃತ್ಯು ದೋಷ. ಕೆಲವರಿಗೆ ಜಲಮೃತ್ಯು ದೋಷ, ನೀರಲ್ಲಿ ಬಿದ್ದು ಸತ್ತೋಗ್ಬಿಡ್ತಾರೆ, ನೀರಲ್ಲಿ ಸಾವು ಬರುತ್ತೆ. ಅಗ್ನಿ ಮೃತ್ಯು ದೋಷ, ಬೆಂಕಿಲಿ ಇದಕ್ಕೆ ಬೆಂಕಿ ಎತ್ಕೊಂಡ್ಬಿಡೋ ಜಾಗದಲ್ಲಿರ್ತಾರೆ, ಅಲ್ಲೇ ಸತ್ತೋಗ್ಬಿಡ್ತಾರೆ, ಸುಟ್ಟು ಸತ್ತೋಗ್ಬಿಡ್ತಾರೆ. ಆಕಾಶ ಮೃತ್ಯು, ಫ್ಲೈಟಲ್ಲಿ ಹೋಗುವಾಗ ಸತ್ತೋಗ್ತಾರೆ. ಆಕಾಶ ಫ್ಲೈಟಲ್ಲಿ ಹೋಗುವಾಗ. ಭೂಮೃತ್ಯು, ಆರ್ಮಿಲಿ ಇರ್ಬೋದು, ಸೈನಿಕರು ಅವರೆಲ್ಲ ಭೂಮಿ ಮೇಲೆ ಇರುವಾಗ ಮೃತ್ಯು ದೋಷ ಬರ್ಬೋದು. ಕೆಲವರಿಗೆ ಮಚ್ಚು ಲಾಂಗಿಂದ ಹೊಡೆದು ಸಾಯಿಸ್ಬಿಡ್ತಾರೆ. ಕೆಲವರು ತಾವೇ ಬೆಂಕಿ ಹಾಕೊಂಡು ಸತ್ತೋಗ್ತಾರೆ, ತಾವೇ ನೀರಿಗೆ ಬಿದ್ದುಬಿಡ್ತಾರೆ, ತಾವೇ ವಿಷ ಕುಡಿದು ಸತ್ತೋಗ್ಬಿಡ್ತಾರೆ. ಸ್ವಯಂ ಆತ್ಮಹತ್ಯೆ ದೋಷ ಅಂತ ಕರೀತಾರೆ. ಇಲ್ಲಿ ವಾಹನದಲ್ಲಿ ಅಪಘಾತದಲ್ಲಿ ಸತ್ತಿಲ್ಲ, ನೀರಿಗೆ ಬಿದ್ದು ಸತ್ತಿಲ್ಲ, ಗಾಳಿ ತೂರ್ಕೊಂಡೋಗಿ ಸುಂಟ್ರ ಗಾಳಿಯಲ್ಲಿ ಬಿದ್ದು ಸತ್ತಿಲ್ಲ, ಗುಡುಗು ಮಿಂಚಲ್ಲಿ ಸತ್ತಿಲ್ಲ, ಮಚ್ಚು ಲಾಂಗಲ್ಲೂ ಹೊಡೆದು ಸಾಯಿಸಿಲ್ಲ, ಫ್ಲೈಟಲ್ಲಿ ಸತ್ತಿಲ್ಲ, ಟ್ರೈನಲ್ಲಿ ಸತ್ತಿಲ್ಲ, ಮನೆ ಒಳಗೆ ಸತ್ತಿಲ್ಲ. ಒಂದು ಹಾವು ಕಚ್ಚಿ ಸಾಯಿಸಿದೆ ಒಬ್ಬ ಮನುಷ್ಯನ. ನನಗೆ 3 ಕಡೆಯಿಂದ ಪತ್ರ ಬಂದಿದೆ ಬೇರೆ ಬೇರೆ ವಾರ. ಏನಂತ, ನಮ್ಮ ಗಂಡಂಗೆ ಹಾವು ಕಚ್ಚಿ ಸತ್ತೋಗ್ಬಿಟ್ರು, ನನ್ನ ಗಂಡ ಹಾವು ಕಚ್ಚಿ ಒಂದು 2-3 ವರ್ಷಕ್ಕೆ ಸತ್ತೋಗ್ಬಿಟ್ರು ಅಂತ ಒಬ್ಬರು ಪತ್ರ ಬರೆದಿದ್ದಾರೆ. 2ನೇದಲ್ಲಿ ಯಾರೋ ಒಬ್ಬರು ಬರೆದಿದ್ದಾರೆ, ಅವರು ಮನೆ ಒಳಗೆ ಮಲಗಿದ್ದಾಗ ಹಾವು ಹೆಂಗೆ ಬಂತೋ ಗೊತ್ತಿಲ್ಲ, ಕಚ್ಚಿಬಿಟ್ಟಿದೆ, ನಾವು ನೋಡ್ಕೊಂಡಿಲ್ಲ, ಬೆಳಗ್ಗೆ ಹೇಳೋಷ್ಟೊಳಗೆ ಸತ್ತೋಗ್ಬಿಟ್ಟಿದ್ದಾರೆ. ಹಾವು ಕಚ್ಚಿ ಸತ್ತೋಗಿದ್ದಾರೆ. ರಾತ್ರಿ ಕಚ್ಚಿದೆ, ಬೆಳಗ್ಗೆ ಸತ್ತೋಗ್ಬಿಟ್ಟಿದ್ದಾರೆ. ಇನ್ನೊಂದೊಬ್ಬರು ಹೇಳ್ತಾಯಿದ್ರು, ಮಗು ಆಟ ಆಡ್ತಿತ್ತು, 8-9 ವರ್ಷದ ಹುಡುಗ ಆಟ ಆಡ್ತಿರ್ಬೇಕಾದ್ರೆ ತೋಟದ ಮನೆ ಅಂತೆ ಹೋಗಿದ್ದಾನೆ, ಹಾವು ಕಚ್ಚಿಬಿಟ್ಟಿದೆ. ಹಾವು ಕಚ್ಚಿರೋದು ಅವ್ನಿಗೆ ಅದು ಗೊತ್ತಾಗಿಲ್ಲ, ಅವನು ನೋಡಿಕೊಂಡು ಇಲ್ಲ. ಆಮೇಲೆ ಗೊತ್ತಾಯಿತು, ಬಾಯೆಲ್ಲ ನೊರೆ ಬಂದು ಮೈಯೆಲ್ಲ ನೀಲಿ ಬಣ್ಣ ಆಗಿರೋದು ನೋಡಿ ಇದು ಹಾವು ಸತ್ತಿರೋದು, ಹಾವು ಕಚ್ಚಿ ಸತ್ತಿರೋದು ಅಂತೇಳಿ ಡಿಕ್ಲೇರ್ ಮಾಡಿದರೆ ಡಾಕ್ಟ್ರು. ಇಲ್ಲಿ ಹಾವು ಕಚ್ಚಿ ಸತ್ತಿರೋದು, ಯಾರು ಒಡೆದು ಸಾಯಿಸಿಲ್ಲ. ಇನ್ನೊಂದು, ಹಾವಿನ ವಿಷವನ್ನು ಕುಡಿಯೋ ಪದಾರ್ಥಕ್ಕೆ ಕುಡಿಯುವಂಥದ್ದು, ಮಜ್ಜಿಗೆ ಇರ್ಬೋದು, ಜ್ಯೂಸ್ ಇರ್ಬೋದು, ಅಥವಾ ಪಾಯಸ, ಈ ಥರದ್ದೆಲ್ಲರೂ ಒಳಗೆ ಹಾಕಿ ಕೊಟ್ಬಿಡ್ತಾರೆ. ಹಾವಿನ ವಿಷವನ್ನು ಊಟದಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ, ಬೇಗ ಸಾವು ಬರಲಿ ಅಂತೇಳಿ. ಹೀಗೆ ಸಾವು ಹಾವಿನ ವಿಷದಿಂದ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅದಲ್ಲೂ ಈ ತೋಟದ ಮೇಲೆ ವಾಸ ಮಾಡುವಂಥವ್ರು, ರಾತ್ರಿ ಹೊತ್ತು ಗದ್ದೆಯಲ್ಲಿ ನೀರು ಬಿಡೋಕ್ಕೆ ಅಂತ ಹೋಗ್ತಾರೆ ಪಾಪ ರೈತರಿಗೆ ಸೆಕ್ಯೂರಿಟಿನೇ ಇಲ್ಲ, ಅವ್ರಿಗೆ ಯಾವುದೇ ರೀತಿ ಬಂದೋಬಸ್ತೇ ಇಲ್ಲ ಪಾಪ. ರೈತರು ರಾತ್ರಿ ಹೊತ್ತು ಹೊಲ ಗದ್ದೆಗೆಲ್ಲ ಹೋಗ್ಬೇಕಾರೆ ಅಲ್ಲೆಲ್ಲೋ ಕೂತಿರ್ತದೆ, ಪೊದೆ ಒಳಗೆಲ್ಲೋ ಕಚ್ಚಿಬಿಡ್ತದೆ. ರಾತ್ರಿ ಹೊತ್ತು ನೀರು ಬಿಡೋಕ್ಕೆ ಅಂತ ಹೋಗ್ತಾರೆ, ಅಲ್ಲೂ ಕಚ್ಬೋದು. ಏನೋ ರೈತರಿಗೆ ಯಾವ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹಾವು ಕಚ್ಬೋದು. ಹೀಗಾಗಿ ಹಾವು ಕಚ್ಚಿ ಸತ್ತೋಗ್ತಾರೆ ಕೆಲವು ಜನ. ಈ ಹಾವು ಯಾಕೆ ಕಚ್ಚುತ್ತೆ, ಅಕಸ್ಮಾತು ಕಚ್ಚಿದ್ರೆ ಅವರು ಬದುಕ್ಸೋಕ್ಕೆ ಸಾಧ್ಯನಾ ಅಥವಾ ಕಚ್ಚಿದ ತಕ್ಷಣ ಸತ್ತೋಗ್ತಾರ ಅನ್ನೋ ವಿಚಾರನ ನಾನು ಇದಕ್ಕೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು. ಇದಕ್ಕೆ ಗಾರುಡಿ ವಿದ್ಯೆ ಅಂತ ಕರೀತಾರೆ. ಗಾರುಡಿ ವಿದ್ಯಾ ಅಂತಲೇ ಒಂದು ವಿದ್ಯೆ. ಇದು ವಿಷ ಜಂತುಗಳಿಗೆ ಸಂಬಂಧಪಟ್ಟಂಥ ವಿದ್ಯೆ. ಯಾವುದೋ ವಿಷ ಜಂತುಗಳು ನಮಗೆ ಕಚ್ಚಿದ್ರೆ, ಹಾವಿರ್ಬೋದು, ಚೇಳಿರ್ಬೋದು,
ಯಾವುದೇ ಕ್ರಿಮಿಕೀಟಗಳಿರ್ಬೋದು, ಜೀವಜಂತುಗಳು ನಮಗೆ ಕಚ್ಚಿದಾಗ ಮನುಷ್ಯ ಸತ್ತೋಗ್ತಾನ ಅಥವಾ ಕಚ್ಚಿರುವಂಥ ವ್ಯಕ್ತಿನ ಉಳಿಸ್ಕೊಳ್ಳೋದು ಹೇಗೆ ಅನ್ನೋ ವಿಚಾರವನ್ನು ಈ ಗಾರುಡಿ ವಿದ್ಯೆ ಅಂತ ಒಂದು ವಿದ್ಯೆ ಇದೆ. ಇದು 64 ವಿದ್ಯೆಗಳು, ಇದು ಒಂದು ವಿಶೇಷವಾದಂಥ ವಿದ್ಯೆ. ಪ್ರಕೃತಿನಲ್ಲಿ ಭೂಕಂಪದಿಂದ ಸಾಯ್ತಾರೆ, ಸುನಾಮಿಲಿ ಸಾಯ್ತಾರೆ, ಸುಂಟರು ಬಿರುಗಾಳಿಲಿ ಸಾಯ್ತಾರೆ, ಗುಡುಗು ಮಿಂಚಲ್ಲಿ ಸಾಯ್ತಾರೆ, ವಾಹನ ಅಪಘಾತದಲ್ಲಿ ಸಾಯ್ತಾರೆ, ಜಲಮೃತ್ಯು, ಅಗ್ನಿಮೃತ್ಯು, ವಾಯು ಮೃತ್ಯು, ರೋಗದಿಂದ ಸತ್ತೋಗ್ತಾರೆ. ಕೆಲವರು ದುರ್ಮರಣಗಳು, ಮಚ್ಚುಲಾಂಗಲೋಡ್ ಸಾಯಿಸ್ಬಿಡ್ತಾರೆ, ಕೆಲವರು ಅವರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದೆಲ್ಲ ಸ್ವಾಭಾವಿಕವಾಗಿ ಮಾಡುವಂಥದ್ದು. ಆದರೆ ಏನೂ ಇಲ್ಲದೇ ಪಶು ಪಕ್ಷಿಗಳಿಂದ ಕಚ್ಚಿ ಸಾಯಿಸುವಂಥದ್ದೊಂದು ವಿಶೇಷವಾದೊಂದು ಇದಿದೆ, ಮೃತ್ಯುಕಂಟಕ. ಆ ದೋಷವನ್ನು ಹೆಂಗೆ ಬರುತ್ತೆ, ಅಕಸ್ಮಾತು ಹಾವು ಕಚ್ಚಿಬಿಡ್ತು ಅಂತ ಇಟ್ಕೊಳ್ಳಿ, ಆಗ ಅದಕ್ಕೆ ಪರಿಹಾರ ಏನು ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಅನ್ನೋದನ್ನು ತಿಳಿಸುತ್ತೆ ಈ ಗಾರುಡಿ ವಿದ್ಯೆ. ಈ ಗಾರುಡಿ ವಿದ್ಯೆಯಲ್ಲಿ ನಾನಿವತ್ತು ಹಾವು ಕಚ್ಚಿದ್ರೆ ಬದುಕ್ತಾರಾ ಇಲ್ವಾ, ಹಾಗಾದ್ರೆ ಅವ್ರಿಗೆ ಸಡನ್ನಾಗಿ ನಾವು ಏನು ಪರಿಹಾರ ಮಾಡಬೇಕು, ಫಸ್ಟ್ ಏಡ್ ಅಂತಂದ್ರೇನು, ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ರು. ಈಗ ಹಾವು ಗದ್ದೆಯಲ್ಲಿ ಕೆಲಸ ಮಾಡ್ತಕೊಂಡು ಕಚ್ಚಿಬಿಡ್ತು, ಆ ಗದ್ದೆಯಿಂದ ಹಾಸ್ಪಿಟ್ಲಿಗೆ ಬರಬೇಕು ಅಂದ್ರೆ ಒಂದು 30 ಕಿಲೋಮೀಟ್ರ್ ಬರಬೇಕು. 30 ಕಿಲೋಮೀಟ್ರ್ ಹೋಗೋಷ್ಟೊಳಗೆ ಒಂದು ಸತ್ತಿರ್ತಾನೋ ಬದುಕಿರ್ತಾನೋ ಗೊತ್ತಿಲ್ಲ. ತಕ್ಷಣ ಕಚ್ಚಿದ ತಕ್ಷಣ ಆ ಜಾಗದಲ್ಲೇ ಅವನಿಗೆ ಸ್ಪಾಟ್ನಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಟ್ರೀಟ್ ಕೊಡೋಕ್ಕೆ ಮುಂಚೆ ಆ ವಿಷ ಮೇಲೆ ಹೇರಬಾರ್ದು, ಮೈಗೆ ಹೇರಲಿಕ್ಕೆ ಹೋಗಬಾರ್ದು, ಆ ವಿಷ ಅಲ್ಲೇ ಇರಬೇಕು, ಇಲ್ಲ ಆ ವಿಷ ಹಂಗೆ ಮಲಮೂತ್ರದಲ್ಲಿ ಹೊಟ್ಟೋಗ್ಬೇಕು. ಆ ರೀತಿ ವಿದ್ಯೆ ಅವತ್ತಿನ ಕಾಲದಲ್ಲಿ ಮಾಡ್ತಾರೆ. ಅದೇ ಗಾರುಡಿ ವಿದ್ಯೆ. ಇದನ್ನು ಭಗವಂತ ಶಿವ ಪಾರ್ವತಿಗೆ ಉಪದೇಶ ಮಾಡ್ತಾನೆ, ಗಾರುಡಿ ವಿದ್ಯೆಯನ್ನು. ಈ ವಿದ್ಯೆ ಶಿವ ಮತ್ತು ಪಾರ್ವತಿ ಸಂಭಾಷಣೆಯಲ್ಲಿ ಬಂದಂಥ ವಿದ್ಯೆ ಗಾರುಡಿ. ಯಾಕೆಂದರೆ ಅವನ ಕತ್ತಿನಲ್ಲಿ ಇರೋ ಆಭರಣವೇ ಹಾವು. ಈ ಗಾರುಡಿ ವಿದ್ಯೆಯಲ್ಲಿ ಸರ್ಪಗಳಿಗೆ ಸಂಬಂಧಪಟ್ಟಂಥದ್ದು, ವಿಷ ಜಂತುಗಳಿಗೆ ಸಂಬಂಧಪಟ್ಟಂಥ ದೋಷಗಳನ್ನು ತೆಗೆಯೋದು ಹೇಗೆ ಅನ್ನೋದನ್ನು ಅದಕ್ಕೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿ ಅದಕ್ಕೆ ಸಪ್ರೇಟ್ ತಂತ್ರಗಳನ್ನು ಮಾಡಿಟ್ಟಿದ್ದಾರೆ. ಈ ಗಾರುಡಿ ವಿದ್ಯೆನ ಪ್ರತಿಯೊಬ್ಬರು ಕಲಿಬೇಕು, ಮನೆಯಲ್ಲೊಬ್ಬರು. ಹೇಗೆ, ಯಾಕಂದರೆ ಯಾವಾಗ ಮನೆಯೊಳಗೆ ಹಾವು ಬಂದು ಕಚ್ಚುತ್ತೋ, ಚೇಳು ಕಚ್ಚುತ್ತೋ, ನಾಯಿ ಕಚ್ಚುತ್ತೋ, ಇನ್ಯಾವುದೋ ಬಂದು ಕಚ್ಚಿಬಿಡ್ತದೆ. ಅದರಿಂದ ಹಾವು ಕಚ್ಚಿತು ಅಂದ ತಕ್ಷಣ ಗಾಬರಿ ಆಗೋದು ಬೇಕಾಗಿಲ್ಲ, ನಮ್ಮಲ್ಲೇ ಅದನ್ನು ಯಾವ ರೀತಿ ಕ್ಯೂರ್ ಮಾಡ್ಕೋಬೋದು ಅನ್ನೋ ವಿಚಾರನ ಇವತ್ತು ನಾನು ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕೆ ಈ ಒಂದು ವಿದ್ಯೆ, ಈಗ ರೋಗ ಬಂದರೆ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ, ಏನೋ ಒಂದು ಹೆಚ್ಚು ಕಮ್ಮಿ ಎಲ್ಲದಕ್ಕೂ ಫೆಸಿಲಿಟಿ ಇದೆ. ಹಾವು ಕಚ್ಚಿದ ತಕ್ಷಣ ನಮಗೆ ಸಡನ್ನಾಗಿ ಫೆಸಿಲಿಟಿ ಸಿಗಲಿಲ್ಲ ಅಂದರೆ ಈ ವಿದ್ಯೆನ ನೀವು ಕಲ್ತಿರಬೇಕು ಅಂತ. ಆಸ್ಪತ್ರೆ ಹೋಗೋಕ್ಕಾಗಲಿಲ್ಲ, ಹತ್ತಿರದಲ್ಲಿಲ್ಲ, ಮಧ್ಯರಾತ್ರಿ ಕಚ್ಚಿಬಿಡುತ್ತವೆ, ನೀವು ಹೋಗೋಷ್ಟೊಳಗೆ ಏನೇನಾಗ್ಬೋದು ಎಲ್ಲಿ ಗೊತ್ತು. ಅದರಿಂದ ಈ ಗಾರುಡಿ ವಿದ್ಯೆಯನ್ನು ಪ್ರತಿಯೊಬ್ಬರು ಕಲಿಬೇಕು ಅಂತ ನನ್ನ ಸಂಕಲ್ಪ. ಪಾಪ ಪತ್ರದಲ್ಲಿ ಬರೆದಿರೋದು ನೋಡಿದ್ರೆ, ಓದೋ ಮಗು ಸತ್ತೋಯ್ತು, ವಯಸ್ಸಿಗೆ ಬಂದ ಮಗ ಸತ್ತ ಹಾವು ಕಚ್ಚಿ, ದುಡ್ಕೊಂಬಂದು ಮನೆಗೆ ಸಾಕ್ತಿದ್ದಂಥ ಒಬ್ಬ ಯಜಮಾನಿಗೆ ಹಾವು ಕಚ್ಚಿ ಸತ್ತೋಯ್ತು ಅಂದರೆ ಪಾಪ ಕುಟುಂಬ ಏನು ಮಾಡಬೇಕು. ಈ ಮನುಷ್ಯ ಕುಲದಲ್ಲಿ 4 ಜಾತಿ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂಥೇಳಿ 4 ವರ್ಣಗಳಿದೆ, ಜಾತಿಯಲ್ಲ ವರ್ಣಗಳು. ಹಾಗೆ ಹಾವಿನಲ್ಲೂ ಕೂಡ, ಹಾವುಗಳಲ್ಲೂ ಕೂಡ 4 ವರ್ಣ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನಾಗಗಳು ಅಂತೇಳಿ. ಬಿಳಿ ಬಣ್ಣದ ಹಾವುಗಳು ಎಲ್ಲರೂ ನೋಡ್ತಿರೋ ಅಂದರೆ ಅದು ಬ್ರಾಹ್ಮಣ. ಶ್ವೇತವರ್ಣದ್ದು ಬ್ರಾಹ್ಮಣ ಜಾತಿಗೆ ಸಂಬಂಧಪಟ್ಟಂಥದ್ದು, ಬ್ರಾಹ್ಮಣ ವರ್ಣಕ್ಕೆ ಸಂಬಂಧಪಟ್ಟಂಥವು. ಅಂಥ ಬಿಳಿ ಬಣ್ಣದ ಹಾವು ಕಚ್ಚಿದ್ರೆ ಏನಾಗತ್ತೆ, ಹಳದಿ ಬಣ್ಣದ ಹಾವು, ಹಳದಿ ಬಣ್ಣದ ಮಿಶ್ರಿತವಾಗಿರುವಂಥ ಹಾವು ಕಚ್ಚಿತು ಅಥವಾ ನೋಡ್ತೀವಿ ಅಂತಂದರೆ ಅದು ವೈಶ್ಯವರ್ಣದ್ದು. ಕೆಂಪು ಬಣ್ಣದ ಹಾವು ನೋಡಿದ್ರೆ ಡಿಟೋ ಕೆಂಪು ಕಲರ್ ಇರುತ್ತೆ, ಆ ಕೆಂಪು ಬಣ್ಣದ ಹಾವನ್ನ ಅದಕ್ಕೆ ಕ್ಷತ್ರಿಯ ಅಂತ ಕರೀತಾರೆ. ಬ್ರಾಹ್ಮಣ ಜಾತಿ, ಬ್ರಾಹ್ಮಣ ವರ್ಣದ ಹಾವು ಅಂದರೆ ಬೆಳಗಿರಬೇಕು. ಕೆಂಪು ಬಣ್ಣದ ಹಾವು ಅಂತಂದರೆ ಕ್ಷತ್ರಿಯ, ಹಳದಿ ಬಣ್ಣದ ಹಾವು ಅಂದರೆ ವೈಶ್ಯ. ಇನ್ನು ಕಪ್ಪು ಬಣ್ಣದ ಹಾವು, ಕಪ್ಪು ಕಲರ್ ಮೈ ಮೇಲೆ ಇತ್ತು ಅಂದರೆ ಆ ಹಾವಿನ ಮೇಲೆ ಅದು ಶೂದ್ರ ವರ್ಣದ ಹಾವು ಅಂತೇಳಿ. ಈ ಒಂದು 4 ವರ್ಣದ ಮೇಲೆ ಅನಂತ, ತಕ್ಷಕ, ಕುಳಿಕ, ಕಾರ್ಕೋಟಕ, ವಿಷಧರ, ಶಂಖಪಾಲ, ಶಂಖಚೂಡ, ಪದ್ಮಪಾಲ, ವಿಷಧರ ಅಂಥೇಳಿ 12 ದ್ವಾದಶ ಕಾಳ ಸರ್ಪಗಳನ್ನು ವಿಂಗಡಣೆ ಮಾಡಿದರೆ ಆಯಾ ವಿಶೇಷತೆ ಮೇಲೆ. ಒಂದೊಂದು ಆಮೇಲೆ ಒಂದೊಂದು ಸಿಂಬಲ್ ಇದೆ. ಆ ಸಿಂಬಲ್ ಮೇಲೆ ಇದು ಅನಂತ ಕಾಳ, ಇದು ಕುಳಿಕ ಕಾಳ, ಇದು ತಕ್ಷಕ ಕಾಳ, ಇದು ವಿಷಧರ ಅಂಥೇಳಿ. ಹಿಂದೊಮ್ಮೆ ಮುಂದೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಹಾವುಗಳ ಮೇಲೆ ಯಾವ್ಯಾವ ಚಿಹ್ನೆಗಳಿರಿದ್ರೆ ಯಾವ ಜಾತಿಯ ಹಾವು ಅಂತ ಕಂಡುಹಿಡಿಯೋದನ್ನು ನಾನು ಆಮೇಲೆ ಹೇಳ್ಕೊಡ್ತೀನಿ.
ಬಟ್ ಇವತ್ತು ಹಾವು ಕಚ್ಚುತ್ತಾ ಇದೆ, ಕಚ್ಚಿ ಸತ್ತೋಗಿದ್ದಾರೆ. ಈಗ ನಂಗೆ ಪತ್ರ ಬರೆದಿರೋರಲ್ಲಿ 3 ಪತ್ರದಲ್ಲೂ ಹಾವು ಕಚ್ಚಿ ಸತ್ತಿರೋದು. ಅದಕ್ಕೆ ಪರಿಹಾರ ಏನು ಅಂತ ಕೇಳಿದ್ದಾರೆ. ಸತ್ತೋಗಿದ್ದಾನೆ, ಕಚ್ಚಿಬಿಟ್ಟಿದ್ದಾರೆ, ಹಾವು ಕಚ್ಚಿದೆ ಸತ್ತೋಗಿದ್ದಾರೆ, ಪರಿಹಾರ ಏನು ಅಂತೇಳಿ. ಪೂರ್ವ ಜನ್ಮದಲ್ಲಿ ನಾವೇನಾದ್ರು ಈ ಮಾಟಮಂತ್ರ ತಂತ್ರ ಮಾಡಿಸಿದ್ರೆ, ಅಸೂಯೆಯಿಂದ ಹೊಟ್ಟೆ ಕಿಚ್ಚಿಂದ ಒಂದು ಸಂಸಾರವನ್ನು ಹಾಳು ಮಾಡಿದರೆ, ಈ ಜನ್ಮದಲ್ಲಿ ಆ ವ್ಯಕ್ತಿಗಳು ಹಾವಾಗಿ ಬಂದು ನಮ್ಮನ್ನು ಕಚ್ಚಿ ಸಾಯಿಸ್ತಾರಂತೆ. ಈಗ ಹೋದ ಜನ್ಮದಲ್ಲಿ ಒಂದು ಸಂಸಾರ ಹಾಳು ಮಾಡಿರ್ತೀನಿ ಹೊಟ್ಟೆ ಕಿಚ್ಚಿಂದ, ದ್ವೇಷದಿಂದ, ಇನ್ನೊಬ್ರು ನಾನು ಮಾಟಮಂತ್ರ ಮಾಡಿಸ್ಬಿಟ್ಟಿರ್ತೀನಿ ಹೋದ ಜನ್ಮದಲ್ಲಿ. ಈಗ ನಾನು ಹುಟ್ಟಿದ್ದೀನಿ, ನಾನು ಯಾರು ಮಾಟಮಂತ್ರ ಮಾಡಿಸಿದ್ನೋ, ಯಾರು ಸಂಸಾರ ಮಾಡಿದ್ನೋ ಅವರು ನನಗೆ ರಿವೆಂಜ್ ತೊಗೊಳ್ಳೋಕ್ಕೆ ಹಾವಿನ ರೂಪದಲ್ಲಿ ಬಂದು ಕಚ್ಚಿ ಸಾಯಿಸುತ್ತೆ ಅಂತ ಹೇಳ್ತಾರೆ. ಅದರಿಂದ ದ್ವೇಷ ಅಸೂಯೆಗಳಿಂದ ಕಿಚ್ಚು, ದ್ವೇಷ ಅಸೂಯೆಗಳಿಂದ ನಾವು ಪೂರ್ವಜನ ಕರ್ಮ ಮಾಡಿದರೆ ಈ ಜನ್ಮದಲ್ಲಿ ಅವನು ಹಾವು ಕಚ್ಚೇ ಸಾಯಬೇಕು. ಅವನು ಹಾವು ಕಚ್ಚೇ ಸಾಯಿಸೋದು. ಹುಡ್ಕೊಂಬರುತ್ತೆ ಹಾವು, ಭಾಳಷ್ಟು ಟ್ರೇಸ್ ಮಾಡುತ್ತೆ. ಹಾವುಗಳಿಗೆ ಗೊತ್ತಾಗುತ್ತೆ ಇವನು ಹೋದ ಜನ್ಮದಲ್ಲಿ ಹಿಂಗಿದ್ದ, ಈಗ ಇಲ್ಲಿ ಹುಟ್ಟಿದ್ದಾನೆ, ಹೋದ ಜನ್ಮದಲ್ಲಿ ಇವ್ನು ನನಗೆ ಮೋಸ ಮಾಡಿದ್ದ, ಹೋದ ಜನ್ಮದಲ್ಲಿ ನನಗೆ ಹೊಡೆದಿದ್ದ, ಹೋದ ಜನ್ಮದಲ್ಲಿ ನನಗೆ ಸಾಯಿಸಿದ್ದ, ನಾನು ಹುತ್ತ ಹೊಡೆದಾಕ್ಬಿಟ್ಟಿದ್ದ, ಮತ್ತು ಹೋದ ಜನ್ಮದಲ್ಲಿ ನನ್ನ ಮನೆ ಹಾಳು ಮಾಡಿದ್ದ, ನನ್ನ ಸರ್ಪಕುಲ ಹಾಳು ಮಾಡಿದ್ದ. ದ್ವೇಷ, ಆ ದ್ವೇಷ ಕಾಯ್ತಿರ್ತದೆ. ಅವನು ಕಚ್ಚಿ ಅವನು ಸಾಯಿಸೋವ್ರಿಗೆ ಇದಕ್ಕೆ ಸಾವು ಬರಲ್ವಂತೆ ನೋಡಿ. ಅಷ್ಟು ಹಾವಿನ ದ್ವೇಷ 12 ವಂಶ, ಅದರಿಂದ 12 ತಲೆಮಾರುವರೆಗೂ ಇಟ್ಕೊಂಡಿರ್ತದಂಥದ್ದು. ಆ ದ್ವೇಷದಿಂದ ಕೆಲವು ಕಚ್ಚಿ ಸಾಯ್ತಾರೆ ಅಂತ ಗರುಡ ಪುರಾಣದಲ್ಲೂ ಕೂಡ ಉಲ್ಲೇಖನ ಮಾಡ್ತಾರೆ. ಈಗ ಒಂದು ಕಡೆ ಈ ಗಾರುಡ ವಿದ್ಯೆದಲ್ಲಿ ಹೇಳ್ತಾರೆ, ಉದ್ಯಾನವನ ಎಲ್ಲಿ ಪಾರ್ಕ್ ಇದೆಯೋ, ಸ್ಮಶಾನ, ಹಳೇ ಕಾಲದ ಬಾವಿಗಳು ಯೂಸ್ ಮಾಡಿಲ್ಲ, ಎಲ್ಲ ಬತ್ತೋಗಿದೆ, ಮತ್ತು ಅಲ್ಲೆಲ್ಲ ಗಿಡಗೆಡ್ಡೆಗಳು ಬೆಳ್ಕೊಂಡಿದೆ, ಪುರಾತನ ಕಾಲದ ಬಾವಿ. ಆಮೇಲೆ ಅರಳಿ ಆಲದ ಮರ ಇರೋ ಜಾಗ, ನುಗ್ಗೆ ಮರ, ಬಸ್ರಿ ಮರ, ಮತ್ತು ಪಾಳು ಬಿದ್ದ ದೇವಾಲಯ, ತೆಂಗಿನ ಮರ, ಈ ಸ್ಮಶಾನ, ಈ ಜಾಗದಲ್ಲಿ ಏನಾದರೂ ಹಾವು ಕಚ್ಚಿತು ಅಂದರೆ ಅವನು ಸತ್ತೇ ಹೋಗಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ, ಅವನು ಉಳ್ಸೋಕ್ಕೆ ಸಾಧ್ಯ ಇಲ್ಲ ಅಂತ. ಉದ್ಯಾನವನ, ಹಳೆಯ ಕಾಲದ ಬಾವಿ, ಆಲದ ಮರದ ಹತ್ರ, ಆಮೇಲೆ ಒಣಗಿದ ಮರ ಯಾವುದೇ ಆಗಿರಲಿ ಅಲ್ಲಿ ಜಾಗದಲ್ಲಿ ಹಾವು ಕಚ್ಚಿದ್ರೆ, ಸ್ಮಶಾನಕ್ಕೆ ಹೋಗಿದ್ದಾಗ ಸ್ಮಶಾನದಲ್ಲಿ ಹಾವು ಕಚ್ಚಿಬಿಟ್ರೆ, ನುಗ್ಗೆ ಮರದ ಹತ್ರ ಇದ್ದಾಗ ನುಗ್ಗೆ ಮರದ ಹತ್ರ ಹಾವು ಕಚ್ಚಿದ್ರೆ, ಬಸ್ರಿ ಮರ ಮತ್ತು ತೆಂಗಿನ ಮರ, ದೇವಾಲಯಗಳ ಹತ್ರ ಎಲ್ಲರೂ ಹೋಗುವಾಗ ಹಾವು ಕಚ್ಚಿಬಿಡ್ತು ಅಂತಂದರೆ ಅವನಿಗೆ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಉಳಿಯಲ್ಲ ಅಂತ ಫಸ್ಟು ಶಿವ ಪಾರ್ವತಿಗೆ ಹೇಳ್ತಾನೆ ಗಾರುಡ ವಿದ್ಯೆಯಲ್ಲಿ. ಇದು ಸ್ಥಳ, ಯಾವ ಸ್ಥಳದಲ್ಲಿ ಹಾವು ಕಚ್ಚಿದ್ರೆ ಮನುಷ್ಯ ಉಳಿಯಲ್ಲ, ಇಂಥ ಸ್ಥಳದಲ್ಲಿ ಹಾವು ಕಚ್ಚಿದ್ರೆ ಅವನು ಸತ್ತೋಗ್ತಾನೆ ಅಂತ. 2 ಹುಬ್ಬುಗಳ ಮಧ್ಯೆ ಹಾವು ಕಚ್ಚಿದ್ರೆ, ಉಬ್ಬು, ತುಟಿ, ತಲೆಭಾಗ, ಮೊಣಕೈ, ಕಂಠ ಮತ್ತು ಗದ್ದ, ಈ ಎದೆ, ವಕ್ಷಸ್ಥಳ, ಕತ್ತು ಮತ್ತು ಹೆಗಲು, ಈ ಕಿವಿ ಭಾಗ, ಕಂಕಳು, ಈ ಕಂಕಳಲ್ಲಿ, ಮತ್ತು ಗುಪ್ತ ಜನಾಂಗ, ಅಂಡಕೋಶ, ಒಕ್ಕಳು, ಹೃದಯ, ಮತ್ತು ಯಾವುದಾದ್ರು ಕೀಲತ್ರ ಹಾವು ಕಚ್ಚಿಬಿಡ್ತು ಅಂದರೆ ಶರೀರಕ್ಕೆ ಕಚ್ಚಿದ್ರೆ ಮನುಷ್ಯ ಬದುಕಲ್ಲ, ಸತ್ತೋಗ್ತಾನೆ, ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ ಅಂತ ಶಿವ ಹೇಳ್ತಾರೆ. ಒಂದು ಸ್ಥಳದ ಬಗ್ಗೆ ಹೇಳಿದೆ, ಒಂದು ಶರೀರದ ಅಂಗಗಳ ಮೇಲೆ ಎಲ್ಲರೂ ಕಚ್ಚಿದ್ರೆ ಅವನು ಉಳಿಯಲ್ಲ. ಇಷ್ಟು ಹೇಳಿದ್ನಲ್ಲ ಯಾವ್ಯಾವ ಜಾಗ ಅಂತ, ಆ ಜಾಗ ಬಿಟ್ಟು ಬೇರೆ ಎಲ್ಲರೂ ಕಚ್ಚಿದ್ರೆ ಬದುಕ್ತಾನೆ. ಉದ್ಯಾನವನ, ಬಾವಿ, ಹಳೆಯ ಕಾಲದ ಬಾವಿ, ದೇವಸ್ಥಾನ, ಸ್ಮಶಾನ, ಒಣಗಿದ ಮರ, ಆಲದ ಮರ, ಈ ಕಡೆಲ್ಲ ಅದು ಬಿಟ್ಟು ಬೇರೆ ಎಲ್ಲರೂ ಕಚ್ಚಿರಿ ಅವ್ನು ಬದುಕ್ತಾನೆ. ನಾನು ಹೇಳೋ ಜಾಗಗಳು ಕಚ್ಚಿದ್ರೆ ಸತ್ತೋಗ್ತಾನೆ, ನಾವು ಹೇಳೋ ಪಾರ್ಟ್ಸ್ ಇದೆಯಲ್ಲ ಆ ಜಾಗದಲ್ಲಿ ಕಚ್ಚಿ ಸತ್ತೋಗ್ತಾನಂತೆ. ಭಾನುವಾರ, ಮಂಗಳವಾರ, ಶನಿವಾರ ದಿವಸ ಅವನು ಎಲ್ಲೇ ಮಲಗಿಲಿ ಎಲ್ಲೇ ಕೂತಿಲಿ ಹಾವು ಕಚ್ಚಿದ್ರೆ ಸತ್ತೋಗ್ತಾರೆ. ಭಾನುವಾರ ಹಾವು ಕಚ್ಚಬಾರ್ದು, ಮಂಗಳವಾರ ಹಾವು ಕಚ್ಚಬಾರ್ದು, ಶನಿವಾರ. ಭಾನುವಾರ, ಮಂಗಳವಾರ, ಶನಿವಾರ ಈ 3 ದಿನ ಹಾವು ಕಚ್ಚಿದ್ರೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಹಾವು ಸತ್ತಿರೋರು ಯಾವ ವಾರ ಸತ್ತರು ಅಂದರೆ ಇಂಥ ವಾರ ಸತ್ತಿರೋ ಅವ್ರಿಗೆ ಸಾವು ಬಂದುಬಿಟ್ಟಿರ್ತದೆ. ಹಾವಿನಲ್ಲಿ ಕಚ್ಚಿಸ್ಕೋಬೇಕು ಇಂಥ ವಾರ ಅಂತ ಜಾತಕ ಇರುತ್ತೆ, ಅವತ್ತೇ ಕಚ್ಚಿರುತ್ತೆ, ಅವ್ನು ಸತ್ತೇ ಹೋಗ್ತಾನೆ. ಆದರೂ ಸೇಟ್ ತೀರಿಸ್ಕೊಳ್ಳುತ್ತೆ ಹಾವು, ಇವನ ಕಡೆ ಮರಣ ಬಂದುಬಿಡುತ್ತೆ. ಈ ಯಾವ್ಯಾವ ನಕ್ಷತ್ರದಲ್ಲಿ ಸತ್ತರೆ, ಯಾವ್ಯಾವ ನಕ್ಷತ್ರದಲ್ಲಿ ಹಾವು ಕಚ್ಚಿದ್ರೆ ಸತ್ತೋಗ್ತಾರೆ ಅನ್ನೋದನ್ನು ಶಿವ ಅವನ ಕಡೆ ಹೇಳ್ತಾರೆ. ಕೃತಿಕಾ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರ, ವಿಶಾಖ, ಮೂಲ ನಕ್ಷತ್ರ, ಭರಣಿ ನಕ್ಷತ್ರ, ಪೂರ್ವಾಷಾಢ, ಪೂರ್ವ ಭಾದ್ರಪದ ಮತ್ತು ಪೂರ್ವ ಪಾಲ್ಗುಣಿ, ಚಿತ್ತಾ ನಕ್ಷತ್ರ, ಆಶ್ಲೇಷ ನಕ್ಷತ್ರದಲ್ಲಿ ಏನಾದ್ರು ಹಾವು ಕಚ್ಚಿದ್ರೆ
ಈ ನಕ್ಷತ್ರಗಳಿದ್ದಂಥ ಸಮಯದಲ್ಲಿ ಹಾವು ಕಚ್ಚಿದ್ರೆ ಅವನು ಮರಣ ಹೊಂದ್ತಾನೆ ಅಂತ ಹೇಳ್ತಾರೆ. ಬೆಳಗ್ಗೆ ಹಾವು ಕಚ್ಚಿದ್ರೆ ರವಿವಾರ, ಸೋಮವಾರ, ಭಾನುವಾರ, ಮಂಗಳವಾರ, ಶನಿವಾರ ಏನಾದ್ರು ಬೆಳಗ್ಗೆ ಹೊತ್ತು ಹಾವು ಕಚ್ಚಿದ್ರೆ ಸತ್ತೋಗ್ತಾನೆ. ಸಾಯಂಕಾಲ ಹೊತ್ತು ಕಚ್ಚಿದ್ರೆ ಸತ್ತೋಗ್ತಾನೆ. ಬೆಳಗಿನ ಜಾವ 4ನೇ ಯಾಮದಲ್ಲಿ ಹಾವು ಕಚ್ಚಿದ್ರೆ ಸತ್ತೋಗ್ತಾನಂತೆ. ಈಗ ಸ್ಥಳದ ಬಗ್ಗೆ ಹೇಳಿದೆ, ಯಾವ್ಯಾವ ಸ್ಥಳದಲ್ಲಿ ಹಾವು ಕಚ್ಚಿದ್ರೆ ಸತ್ತೋಗ್ತಾನೆ ಅಂತ, ಯಾವ್ಯಾವ ಭಾಗಕ್ಕೆ ಶರೀರದಲ್ಲಿ ಕಚ್ಚಿದ್ರೆ ಸತ್ತೋಗ್ತಾನೆ ಅಂತ, ಯಾವ್ಯಾವ ವಾರದಲ್ಲಿ ಕಚ್ಚಿದ್ರೆ ಸತ್ತೋಗ್ತಾನೆ ಅಂತ ಹೇಳಿದೆ, ಯಾವ್ಯಾವ ನಕ್ಷತ್ರ ಇದ್ದಾಗ ಹಾವು ಕಚ್ಚಿದ್ರೆ ಸತ್ತೋಗ್ತಾನೆ ಅಂತ ಹೇಳಿದೆ. ಬೆಳಗ್ಗೆ ರಾತ್ರಿ ಸತ್ತರೆ, ಬೆಳಗ್ಗೆ ಮತ್ತು ರಾತ್ರಿ ಹಾವು ಕಚ್ಚಿದ್ರೆ ಸತ್ತೋಗ್ತಾನೆ. 4ನೇ ಯಾಮ ಬೆಳಗಿನ ಜಾವ ಹಾವು ಕಚ್ಚಿದ್ರೆ ಸತ್ತೋಗ. ಎಷ್ಟೋ ಜನ ಮಲಗಿದ್ದಾಗ, ತೋಟದ ಮನೇಲಿ ಹೊಲ ಗದ್ದೆಲಿ ಮಲಗಿದ್ದಾಗ, ಹೊರಗಡೆ ಮಲಗಿದ್ದಾಗ ಹಾವು ಕಚ್ಚಿದ್ರು, ಬೆಳಗಿನ ಜಾವ ಕಚ್ಚಿದ್ರು ಸತ್ತೋಗ್ಬಿಟ್ಟಿದ್ದಾರೆ. ಅವರು 3-4 ಅವರ್ಸಲ್ಲಿ ಸತ್ತೋಗ್ತಾರೆ ಅಂತ ಹೇಳ್ತಾರೆ. ಹಾಗಾದರೆ ಇಂಥ ಸಮಯದಲ್ಲಿ ಇನ್ನೇನು ಸತ್ತೋಗ್ತಾನೆ ಅನ್ನೋದ್ರ ಬದುಕ್ಸೋಕ್ಕೂ ಒಂದು ತಂತ್ರ ಆಗಿನ ಕಾಲದಲ್ಲಿ ಹೇಳಿದ್ದಾರೆ. ಹಾವು ಕಚ್ಚಾಯಿತು, ಇಂಥ ಸ್ಥಳದಲ್ಲಿ, ಇಂಥ ನಕ್ಷತ್ರ, ಇಂಥ ವಾರ, ಇಂಥ ಹಗಲೋ ರಾತ್ರಿ ಕಚ್ಚಿರ್ತದೆ. ಅದನ್ನು ಸ್ವತಃ ತಾವೇ ಅದನ್ನು ನಿವಾರಣೆ ಮಾಡ್ಕೋಬೋದು ಅಂತ ಹೇಳುತ್ತೆ. ಇಲ್ಲ ಕಚ್ಚಿದ ತಕ್ಷಣ ಯಾರಾದರೂ ನಮಗೆ ಮಂತ್ರತಂತ್ರದಿಂದ ಅದನ್ನು ವಿಷವನ್ನು ವಿಸರ್ಜನೆ ಮಾಡ್ಬೋದಂತೆ. ಅದೊಂದು ಪರಿಹಾರ ಪಾರ್ವತಿಗೆ ಶಿವ ಹೇಳ್ತಾರೆ. ಯಾರಿಗೆ ಹಾವು ಕಚ್ಚಿಬಿಟ್ಟಿರ್ತದೋ ಅವ್ರು ನೋಡಿದ್ದಾರೆ, ಹಾವು ಕಚ್ಚಿಬಿಟ್ಟಿದೆ, ಗೊತ್ತಾಗಿದೆ ನನಗೆ ಕಚ್ಚಿದೆ, ಹಾವು ಕಚ್ಚಿದೆ ಅಂತ ಅದು ಗೊತ್ತಾಯಿತು. ಅವಾಗೇನು ಮಾಡಬೇಕು? ಗಾಬರಿ ಆಗಬಾರ್ದು, ತಕ್ಷಣ ಗಾಬರಿ ಆಗಬಾರ್ದು. ಅದಕ್ಕೆ ಏನು ಮಾಡಬೇಕು? ಮೊನ್ನೆ ಯಾರೊಬ್ಬರು ಭೇಟಿ ಮಾಡಿದ್ರು ನನಗೆ. ಅವರು ಹೇಳ್ತಾರೆ ನನಗೆ 5 ಸಲ ಹಾವು ಕಚ್ಚಿದೆ ಅಂತ. 5 ಸಲ ಹಾವು ಕಚ್ಚಿದೆ ಅಂತ, 5 ಸಲ ಬದುಕಿದ್ದೀನಿ ಅಂತ ಹೇಳ್ತಾರೆ. ನೋಡಿ ಹಾವಿನ ದ್ವೇಷ ಹೆಂಗಿದೆ ಅಂತ. 5 ಬಾರಿ 6 ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಕಚ್ಚಿದ್ದೆ ಅಂತ ಅವರಿಗೆ. ಹಾವು ಕಚ್ಚಿದ ತಕ್ಷಣ ನಾವು ಗಾಬರಿ ಆಗಬಾರ್ದು. ಎರಡನೇದು, ಒಂದು ಮಂತ್ರ ನಾನಿವತ್ತು ಹೇಳ್ಕೊಡ್ತೀನಿ. ನಾವು ಎಲ್ಲೆಲ್ಲೋ ಗದ್ದೆ ಏರಿ ಮೇಲೆ ಓಡಾಡ್ತಿರ್ತೀವಿ, ಹೊಲ ಏರಿಗೆ ಮೇಲೆ ಓಡ್ತಾಯಿರ್ತೀವಿ, ನೀರಿರೋ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಗೊತ್ತೇ ಆಗಲ್ಲ ನಮಗೆ ಹಾವು ಅಲ್ಲಿದೆ ಅನ್ನೋದೇ. ನಾವು ಹೋಗೋ ಸಮಯಕ್ಕೆ ಅದು ಬುಸ್ ಅಂತ ಎದ್ದು ಕಚ್ಚಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಕಚ್ಚಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಕಚ್ಚೋಕ್ಕೆ ಮುಂಚೆ ನಾವು ಪ್ರಿಕಾಷನರಿ ಮೆಷರ್ ತೊಗೋಬೇಕು. ಅದಕ್ಕೆ ಈ ಗಾರಡಿ ವಿದ್ಯೆಯಲ್ಲಿ ಶಿವ ಒಂದು ಮಂತ್ರ ಹೇಳ್ತಾರೆ ಪಾರ್ವತಿಗೆ. ಏನು? ಹುಂ ಹುಂ ಹಂ ಸಹ ಹಂ ಸಹ ಸೋಹಂ ಸೋಹಂ ಸ್ವಾಹ ಅನ್ನೋ ಮಂತ್ರ. ಓಂ ಹುಂ ಹುಂ ಹಂಸಃ ಹಂಸಃ ಸೋಹಂ ಸೋಹಂ ಸ್ವಾಹ. ಓಂ ಹುಂ ಹುಂ ಹಂಸಃ ಹಂಸಃ ಸೋಹಂ ಸೋಹಂ ಸ್ವಾಹ. ಈ ಮಂತ್ರನ ಗುಡ್ಡಗಾಡ ವಾಸ ಮಾಡೋರು, ರಾತ್ರಿ ಹೊತ್ತು ಜಮೀನು ಹೊಲಗಳಲ್ಲಿ ಕೆಲಸ ಮಾಡೋವಂಥವ್ರು, ಹೊತ್ತು ಗೊತ್ತಿಲ್ಲದೇ ಹಗಲು ರಾತ್ರಿ ಎಲ್ಲ ಜಮೀನಲ್ಲೇ ಇರ್ತಾರೆ, ತೋಟದಲ್ಲೇ ಇರ್ತಾರೆ, ಮತ್ತು ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಟ್ರಕ್ಕಿಂಗ್ ಹೋಗುವಾಗ ಎಲ್ಲೋ ಒಂದು ಕಡೆ ಪಾಳು ಬಿದ್ದ ಜಾಗ, ಇಲ್ಲಿ ಎಲ್ಲೋ ಒಂದು ಕಡೆ ಹಾವು ಯಾವಾಗ ಬೇಕಾಗಿ ಕಚ್ಬೋದು. ಅದಕ್ಕೆ ಈ ಮಂತ್ರನ ಹುಣ್ಣಿಮೆ ಅಮಾವಾಸ್ಯೆ ಗ್ರಹಣ ಕಾಲದಲ್ಲಿ ಸಿದ್ಧಿ ಮಾಡ್ಕೋಬೇಕಂತೆ. ಹುಂ ಹುಂ ಹಂಸಃ ಹಂಸಃ ಸೋಹಂ ಸೋಹಂ ಸ್ವಾಹ. ಓಂ ಹುಂ ಹುಂ ಹಂಸಃ ಹಂಸಃ ಸೋಹಂ ಸೋಹಂ ಸ್ವಾಹ. ಓಂ ಹುಂ ಹುಂ ಹಂಸಃ ಹಂಸಃ ಸೋಹಂ ಸೋಹಂ ಸ್ವಾಹ. ಓಂ ಹುಂ ಹುಂ ಹಂಸಃ ಹಂಸಃ ಸೋಹಂ ಸೋಹಂ ಸ್ವಾಹ ಅಂತ ಜಪ ಮಾಡಿರ್ಬೇಕಂತೆ. ಗ್ರಹಣ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ, ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಸುಮಾರು ಒಂದು 10,000, 20,000, 30,000 ಜಪ ಮಾಡಿಬಿಟ್ಟ ಅಂತಂದರೆ ಯಾರಿಗಾದರೂ ಹಾವು ಕಚ್ಚಿದ್ರೆ ತಕ್ಷಣ ತಂತ್ರ ಮಾಡಬೇಕಂತೆ. ಇದು ಮಂತ್ರ. ತಂತ್ರ ಏನು? ನವಿಲ್ಗರಿ ತಗೋಬೇಕು. ನವಿಲ್ಗರಿಯಲ್ಲಿ 21 ಸಲ ತಲೆಯಿಂದ ಮೇಲಿಕ್ಕೆ ಅವನಿಗೆ ಶರೀರದಲ್ಲಿ ಹುಂ ಹುಂ ಹಂಸಃ ಹಂಸಃ ಸೋಹಂ ಸೋಹಂ ಸ್ವಾಹ. ಹುಂ ಹುಂ ಹಂಸಃ ಹಂಸಃ ಸೋಹಂ ಸೋಹಂ ಸ್ವಾಹ. ಹುಂ ಹುಂ ಹಂಸಃ ಹಂಸಃ ಸೋಹಂ ಸೋಹಂ ಸ್ವಾಹ ಅಂಥೇಳಿ ಆ ನವಿಲ್ಗರಿಯಿಂದ ಇಳಿ ತೆಗಿಬೇಕಂತೆ. ಹಾಗೆ ನವಿಲ್ಗರಿಯಲ್ಲಿ ಈ ಮಂತ್ರ ಹೇಳ್ತಾ ಇರ್ತಾರೆ. ಇಳಿ ತೆಗೆದ್ರೆ ಸತ್ತೋಗ್ತಿದ್ರು ಪಟ್ಟಂತ ಬದುಕತ್ತಂತೆ, ಆ ವಿಸರ್ಜನೆ ಆಗಿಬಿಡ್ತದಂತೆ. ಹಿಂದಿನ ಕಾಲದಲ್ಲಿ ಈಗಿನ ಥರ ಹೈಟೆಕ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತೆ ಅದು ದೊಡ್ಡ ಹಾಸ್ಪಿಟ್ಲ್ ಇರಲಿಲ್ಲ. ಆಗ
ಗುಡ್ಗಾಡಲ್ಲಿ ಜನಗಳ ವಾಸ ಮಾಡ್ತಾರೆ. ಇಲ್ಲೊಬ್ಬ ವಾಸ ಮಾಡಿ, ಇನ್ನೊಂದು ಯಾವುದೋ ಬೆಟ್ಟದ ಇನ್ನೊಬ್ಬ ವಾಸ ಮಾಡ್ತಿದ್ದ, ಇನ್ನೊಂದು ಅಷ್ಟು ದೂರದಲ್ಲಿನೋ 2 ಕಿಲೋಮೀಟ್ರ್ ಇನ್ನೊಬ್ಬ ವಾಸ ಮಾಡ್ತಿದ್ದ. ಮನೆಗೆ ಪಕ್ಕ ಕಟ್ಕೊಂಡು ಯಾರು ವಾಸ ಮಾಡ್ತಿಲ್ಲ. ಈ ಥರ ಕಚ್ಚಿದಾಗ ತಕ್ಷಣ ಎಲ್ಲ ಕರ್ಕೊಂಡೋಗಿ ಅವರು ಡಾಕ್ಟರ್ ಹತ್ರ ತೋರ್ಸೋಕ್ಕಾಗ್ತಿಲ್ಲ. ಆಗ ಹುಂ ಓಂ ಹುಂ ಹುಂ ಹಂಸಃ ಸೋಹಂ ಸೋಹಂ ಸ್ವಾಹ, ಓಂ ಹುಂ ಹುಂ ಹಂಸಃ ಸೋಹಂ ಸೋಹಂ ಸ್ವಾಹ ಈ ಮಂತ್ರನ ಹೇಳಿ ಆ ವಿಷವನ್ನು ತೆಗಿತಿದ್ರಂತೆ. ಅದರಿಂದ ಹಾವು ಕಚ್ಚಿದ ತಕ್ಷಣ ಈ ಕಚ್ಚಿರೋ ಒಂದು ವ್ಯಕ್ತಿ ತಾನೇ ಮಂತ್ರ ಹೇಳಿದ್ರೆ ಇನ್ನೂ ಒಳ್ಳೆಯದು ಅಂತ. ಈಗ ಮಂತ್ರ ಗೊತ್ತಿರುತ್ತೆ, ಎತ್ಕೊಂಡೋಗಿ ಮಂತ್ರ ನವಿಲುಗರಿಯಲ್ಲಿ ಇಳಿ ತೆಗೆಸೋಷ್ಟರೊಳಗೆ ನಿವಾರಿಸೋಷ್ಟರೊಳಗೆ ವಿಷ ಏರ್ಬಿಟ್ಟಿರ್ತದೆ. ಮನುಷ್ಯನೇ ಕಚ್ಚಿಸ್ಕೊಂಡು ನನ್ನ ಬಾಯಲ್ಲೇ ಮಂತ್ರ ಬಂತು ಅಂದರೆ ವಾಂತಿ ಮತ್ತು ಮಲಮೂತ್ರದಿಂದ ವಿಷ ಹೊರಗಡೆ ಹೊಟ್ಟೋಗುತ್ತಂತೆ. ಓಂ ಹುಂ ಹುಂ ಹಂಸಃ ಸೋಹಂ ಸೋಹಂ ಸ್ವಾಹ, ಓಂ ಹುಂ ಹುಂ ಹಂಸಃ ಸೋಹಂ ಸೋಹಂ ಸ್ವಾಹ. ನೋಡಿ, ಇದು ವಿಷ ತೆಗೆಯುವಂಥ ಭಾಳ ವಿಶೇಷ ಶಿವನಿಂದ ಉಪದೇಶ ಆದಂಥ ಮಂತ್ರ ಇದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಮನೆಗೊಬ್ಬ ಮಂತ್ರನ ಕಲ್ತ್ಕೊಂಡು ಸಿದ್ಧಿ ಮಾಡ್ಕೊಳ್ಳಿ. ನಿಮ್ಮನವ್ರಿಗೆ ಏನಾದ್ರು ಕಚ್ಚಿ ಇಮಿಡಿಯೇಟಾಗಿ ನವಿಲುಗರಿಲಿ ಇಳಿ ತೆಗೆದಾಕಿ, ಅಥವಾ ಇನ್ಯಾರಿಗಾರು ಆಗಲಿ ಒಂದು ಪ್ರಾಣ ಉಳಿಸೋ ಶಕ್ತಿ ನಿಮ್ಮ ಕೈಲಿದೆ. ಈ ಮಂತ್ರ ಕಲ್ತ್ರೆ ಈ ಒಂದು ತಂತ್ರ ಮಾಡೋದ್ರಿಂದ. ತಂತ್ರಕ್ಕೆ ನವಿಲುಗರಿನೇ ಬೇಕು, ಬೇರೆ ಏನೂ ಯೂಸ್ ಮಾಡೋಂಗಿಲ್ಲ. ನವಿಲುಗರಿನ ಇಟ್ಕೊಂಡಿರಿ ಮನೆಯಲ್ಲಿ. ಈ ಕಡೆ ಏನೆಲ್ಲ ಕಡೆ ನವಿಲುಗರಿ ಮಾರ್ತಾರೆ, ಪೇಟೆಯಲ್ಲೆಲ್ಲ ಬೀದಿಲೆಲ್ಲ ಮಾರ್ತಾರೆ ಇವತ್ತಿನ ದಿವಸ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. ಈ 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಭಾಳಷ್ಟು ಜನ ಪತ್ರ ಬರೀತಾಯಿದ್ರು, ಫೋನ್ ಕಾಲ್ ಮಾಡ್ತಾಯಿದ್ರು. ಈಗ ಅದರ ಅವಶ್ಯಕತೆ ಇಲ್ಲ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದು ನೋಡಿ, www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಬರಬೇಕಾದ್ರೆ ಯಾರು ಪ್ರಶ್ನೆ ಕೇಳ್ತಾರೆ ಅವರೇ ಬಂದರೆ ಒಳ್ಳೆಯದು. ಅವ್ರ ಜಾತಕ ಇದ್ದರೆ ಜಾತಕ ತೊಗೊಂಡು ಬನ್ನಿ. ಎರಡನೇದು, ಈ ಲಕ್ವಾ, ಪಿಟ್ಸು, ಕ್ಯಾನ್ಸರು, ಏಡ್ಸು ಈ ಥರ ದೊಡ್ಡ ದೊಡ್ಡ ಕ್ರೋನಿಕ್ ಡಿಸೀಸ್ ಇರ್ತದೆ. ಅದಕ್ಕೆ ಯಾಕೆ ಬಂತು ಕಾಯಿಲೆ, ಹಾಗಾದರೆ ಮೆಡಿಕಲ್ ಹಾಸ್ಟೆಲ್ ಅದಕ್ಕೆ ಏನು ಪರಿಹಾರ ಇದೆ ಅನ್ನೋದನ್ನು ಆ ರಿಪೋರ್ಟ್ಸ್ ನೋಡಿಕೊಂಡು, ನೀವು ತರೋ ಮೆಡಿಕಲ್ ರಿಪೋರ್ಟ್ ನೋಡ್ಕೊಂಡು ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.